ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 420ನೇ ಶ್ಲೋಕ. ದೃಷ್ಟದುಃಖೇಷ್ವನುದ್ವೇಗೋ ವಿದ್ಯಾಯಾಃ ಪ್ರಸ್ತುತಂ ಫಲಂ ಯತ್ಕೃತಂ ಭ್ರಾಂತಿವೇಲಾಯಾಂ ನಾನಾ ಕರ್ಮಜುಗುಪ್ಸಿತಂ. ಈ ಒಂದು ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ನಮ್ಮನ್ನು ಕುರಿತು ಬಹು ಸುಂದರವಾದ ಉಪದೇಶವನ್ನು ನೀಡ್ತಾ ಇದ್ದಾರೆ. ದೃಷ್ಟ ದುಃಖೇಷ್ವನುದ್ವೇಗೋ ವಿದ್ಯಾಯ ಪ್ರಸ್ತುತಂ ಫಲಂ. ಈಗ ವಿದ್ಯೆ ಅಂದರೆ ಆತ್ಮಜ್ಞಾನ. ಆತ್ಮಜ್ಞಾನದ ಫಲ ಏನು? ಯಾಕಂದರೆ ನಾವು ಆತ್ಮಜ್ಞಾನವನ್ನು ಮಾಡಿಕೊಂಡಾಗ ನಮಗೆ ನಿಜವಾದ ಮೋಕ್ಷ ಅನ್ನುವಂಥದ್ದು ಉಂಟಾಗ್ತದೆ. ನಸ ಪುನರಾವರ್ತತೆ. ಶ್ರುತಿ ಏನು ಹೇಳ್ತದೆ? ಯಾವನು ಆತ್ಮಜ್ಞಾನಿ ಅದಾನ ಪುನಃ ಅವನು ಸಂಸಾರದಲ್ಲಿ ಹುಟ್ಟಿ ಬರೋದಿಲ್ಲ, ಅವನು ಇಲ್ಲಿಯೇ ಮುಕ್ತನಾಗ್ತಾ ಇದ್ದಾನೆ ಅಂತ ನಮಗೆ ಉಪನಿಷತ್ತುಗಳು, ಸ್ಮೃತಿ ಗ್ರಂಥಗಳು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾವೆ. ಈ ಸದ್ಯತ್ಕಾಲದಲ್ಲಿ ಒಬ್ಬ ಸಾಧಕನಾಗಿರ್ತಕ್ಕಂಥವನು ಗುರುಗಳಿಂದ ವೇದಾಂತ ಗ್ರಂಥಗಳನ್ನು ಏಕಾಗ್ರದಿಂದ ಶ್ರವಣ ಮಾಡ್ತಾನೆ. ಶ್ರವಣ ಮಾಡಿದ್ದನ್ನು ಅದನ್ನು ಏಕಾಂತದಲ್ಲಿ ಆಗಲಿ ಮುಮುಕ್ಷುಗಳ ಮಧ್ಯದಲ್ಲಿ ಆಗಲಿ ಅದನ್ನು ಮನನ ಮಾಡ್ತಾ ಇದ್ದಾನೆ. ಅಂದರೆ ಶ್ರುತಿ ಯುಕ್ತಿ ಸ್ವಾನುಭವಗಳಿಂದ ಗುರುಗಳು ಹೇಳಿರ್ತಕ್ಕಂಥ ವಿಚಾರವನ್ನು ಅದನ್ನು ಮನನ ಮಾಡ್ತಾನೆ ಮತ್ತು ನಿಧಿಧ್ಯಾಸನ ಪುನಃ ಪುನಃ ಅದರ ಚಿಂತನವನ್ನು ಮಾಡ್ತಾ ಇರ್ತಾನೆ. ಗುರುಗಳು ನೀನೇ ಪರಬ್ರಹ್ಮ ಸ್ವರೂಪದಿ ಎನ್ನುವಂಥ ಅಭೇದ ಜ್ಞಾನವನ್ನೇ ನಮಗೆ ಬೋಧ ಮಾಡ್ತಾ ಇದ್ದಾರೆ. ಆ ಶುದ್ಧವಾದ ಅಖಂಡ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಎನ್ನುವಂಥ ಒಂದು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅನ್ನುವಂಥದ್ದು ನಮಗಾಯಿತು ಅಂದರೆ ನಾನು ಶುದ್ಧ ಬ್ರಹ್ಮವೇ ಇದ್ದೇನೆ ಹೊರತು ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ದೇಹಾದಿಗಳು ನಾನಲ್ಲ. ಯಾಕೆಂದರೆ ಇವು ದೃಶ್ಯದಾವು, ಅನಾತ್ಮದಾವು, ಜಡ ಅದಾವು ಅಂತೇಳಿ ಅವುಗಳ ಮೇಲಿರ್ತಕ್ಕಂಥ ಅಹಂಕಾರ ಮಮಕಾರಗಳನ್ನು ತ್ಯಾಗ ಮಾಡಿದ್ದಾನೆ. ಪ್ರಪಂಚದ ಸಮಸ್ತ ವಿಷಯಗಳು ಇವೆಲ್ಲವೂ ಅಸದ್ರೂಪದಾವು, ಇವುಗಳಿಗೆ ನಿಜವಾದ ಅಸ್ತಿತ್ವ ಅನ್ನುವಂಥದ್ದಿಲ್ಲ. ಬ್ರಹ್ಮನ ಅಸ್ತಿತ್ವದಲ್ಲಿಯೇ ಇವೆಲ್ಲವೂ ಕಾಲ್ಪನಿಕವಾಗಿ ತೋರ್ತಾ ಇದ್ದಾವೆ ಅಂತ ಅವನು ನಿಶ್ಚಯ ಮಾಡಿಕೊಂಡಿರ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ವಿದ್ಯೆಗೆ ಫಲ ಏನು? ಒಂದು ಪ್ರಶ್ನೆ ಬರ್ತದೆ. ವಿದ್ಯೆಯ ಒಂದು ಮುಖ್ಯವಾದ ಫಲ, ನಾವು ಬ್ರಹ್ಮಜ್ಞಾನ ಮಾಡ್ಕೋತೇವೆ, ಅದಕ್ಕೆ ಮುಖ್ಯವಾದ ಫಲ ಏನಪ್ಪ ಅಂತಂದರೆ ಅದಕ್ಕೆ ಹೇಳ್ತಾರೆ ದೃಷ್ಟ ದುಃಖೇಶು ಅನುದ್ವೇಗ. ನಮಗೆ ಸಂಸಾರದೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ದುಃಖಗಳು ಪ್ರಾಪ್ತವಾಗ್ತಾ ಇದ್ದಾವೆ. ಜ್ಞಾನಿ ಇರಲಿ ಅಜ್ಞಾನಿ ಇರಲಿ ಪಾಮರ ಇರಲಿ ಯಾರೇ ಅದಾರಂದ್ರೂ ಕೂಡ ಶರೀರವನ್ನು ಧರಿಸಿಕೊಂಡು ಬಂದಾರೆ ಅಂತಂದ್ರೆ ಸಂಸಾರದಲ್ಲಿ ಒಂದಿಲ್ಲದ ಒಂದು ದುಃಖಗಳು ನಮಗೆ ಪ್ರಾಪ್ತವಾಗ್ತಾ ಇರ್ತವೆ. ಆದರೆ ಅದರಲ್ಲಿ ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಏನಾದರೂ ದುಃಖಗಳು ಪ್ರಾಪ್ತಿಯಾದಾಗ ಅವನ ಮನಸ್ಸು ಭಾಳ ಉದ್ವೇಗಕ್ಕೊಳಗಾಗ್ತದೆ, ಭಾಳ ವ್ಯಥೆ ಪಡ್ತಾ ಇರ್ತಾನೆ. ಅಜ್ಞಾನಿಯಾಗಿರುವಂಥ ಪುರುಷ ಅಯ್ಯೋ ನನಗೆಂಥ ದುಃಖ ಬಂತಲ್ಲ ಅಂಥೇಳಿ ಮನಸ್ಸಿನಲ್ಲಿ ಭಾಳ ಚಿಂತೆ ಮಾಡ್ತಾನೆ, ಭಾಳ ಕೊರಗ್ತಾನೆ. ಅದರಿಂದ ಅವನು ಕ್ಷೀಣಾಗಿ ಹೋಗಿಬಿಡ್ತಾ ಇದ್ದಾನೆ. ಭಾಳಷ್ಟು ದುಃಖ ಬಂದಾಗ ಯಾಕಿದೆಲ್ಲ ನನಗೇ ಬಂತು, ಈ ದುಃಖ ಅನ್ನುವಂಥದ್ದು ನನಗೇ ಬಂತು ಅಂಥೇಳಿ ಅವನ ಮನಸ್ಸಿನಲ್ಲಿ ಅತ್ಯಂತ ಉದ್ವಿಗ್ನತೆ ಎನ್ನುವಂಥದ್ದು ಉಂಟಾಗ್ತದೆ.
ಆದರೆ ಅದೇ ಜ್ಞಾನಿಯಾಗಿರ್ತಕ್ಕಂಥವನು, ವಿದ್ಯೆಯನ್ನು ಪ್ರಾಪ್ತ ಮಾಡಿಕೊಂಡಿರ್ತಕ್ಕಂಥ ಪುರುಷ, ಅವನು ದೃಷ್ಟ ದುಃಖೇಶು ಅನುದ್ವೇಗ ವಿದ್ಯಾಯ ಪ್ರಸ್ತುತಂ ಫಲಂ ಅಂತ ಹೇಳಿದರು. ಅಂದರೆ ಇಲ್ಲಿ ಅನೇಕ ದುಃಖಗಳು ಪ್ರಾಪ್ತವಾದ ಸಂದರ್ಭದಲ್ಲಿ ಅನುದ್ವೇಗ, ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ವೇಗ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಸಂಸಾರದಲ್ಲಿ ಎಷ್ಟೇ ದುಃಖಗಳು ಪ್ರಾಪ್ತವಾಗಲಿ, ಅವನಿಗೆ ಶಾರೀರಿಕವಾಗಿ ಒಂದು ರೋಗಗಳು ಪ್ರಾಪ್ತಿಯಾಗಲಿ, ಅಥವಾ ಅವನಿಗೆ ಊಟ ಮಾಡಲಿಕ್ಕೆ ಅನ್ನ ಸಿಗದೇ ಇರಲಿ, ಅಥವಾ ಯಾರಾದರೂ ಬೈಲಿ, ನಿಂದ ಮಾಡಲಿ, ಹೊಡೀಲಿ, ಬಡೀಲಿ, ಏನು ಮಾಡಿದ್ರೂ ಕೂಡ ಅವನ ಮನಸ್ಸನ್ನುವಂಥದ್ದು ಉದ್ವೇಗಕ್ಕೊಳಗಾಗುವುದಿಲ್ಲ. ಅವನು ಪ್ರಶಾಂತ ಚಿತ್ತವುಳ್ಳವನಾಗಿರ್ತಾನೆ. ಪ್ರಾರಬ್ಧ ಭೋಗ ಶರೀರ ಅದು ಅನುಭವಿಸ್ತದೆ. ದುಃಖಗಳು ನನ್ನ ಸ್ವರೂಪದೊಳಗೆ ಇಲ್ಲ. ನಾನು ಕೇವಲ ಶಾಂತ ಸ್ವರೂಪನಾಗಿದ್ದೀನಿ, ನಾನು ಆನಂದ ಸ್ವರೂಪನಾಗಿದ್ದೀನಿ ಅಂಥೇಳಿ ತನ್ನ ಮನಸ್ಸನ್ನುವಂಥದ್ದನ್ನು ಸದಾ ಆತ್ಮನಲ್ಲಿಯೇ ಅವನು ನೆಲೆಗೊಳಿಸಿರುವುದರಿಂದ ಶಾರೀರಿಕವಾಗಿ ಆಗಲಿ ಅಥವಾ ಬಾಹ್ಯ ಪ್ರಪಂಚದಲ್ಲಿ ಬರತಕ್ಕಂಥ ಯಾವುದೇ ದುಃಖಗಳಾಗಲಿ ಅವನನ್ನು ವ್ಯಥೆಗೊಳಿಸಲಾರವು, ಅವನಿಗೆ ಉದ್ವೇಗವನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ಭಗವದ್ಗೀತೆಯಲ್ಲಿ ಭಗವಂತನೂ ಕೂಡ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತದಿರ್ಮುನಿರುಚ್ಯತೆ. ಇಲ್ಲಿ ನಿಜವಾದ ಸ್ಥಿತಪ್ರಜ್ಞೆ ಯಾರು, ನಿಜವಾದ ಬ್ರಹ್ಮಜ್ಞಾನಿ ಯಾರು ಅಂತ ನಮಗೆ ಇಲ್ಲಿ ಜಿಜ್ಞಾಸೆ ಬಂದಾಗ ಆ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳುವಂಥ ಸಂದರ್ಭದಲ್ಲಿ ದುಃಖೇಶು ಅನುದ್ವಿಗ್ನ ಮನಃ, ಅವನಿಗೆ ಸಂಸಾರದಲ್ಲಿ ಎಷ್ಟೇ ದುಃಖಗಳು ಬಂದಾವಂದ್ರೂ ಕೂಡ, ಯಾಕೆ ಸಂಸಾರ ಅಂದಮೇಲೆ ಇದು ವಿಷಮ, ಯಾವಾಗಲೂ ಸುಖ ಇರೋದಿಲ್ಲ, ಯಾವಾಗಲೂ ದುಃಖ ಇರೋದಿಲ್ಲ. ಎಲ್ಲರಿಗೂ ಕೂಡ ಪ್ರಾರಬ್ಧಾನುಸಾರವಾಗಿ ಸುಖ ದುಃಖಗಳು ಬರ್ತಾನೇ ಇರ್ತವೆ. ಆ ದುಃಖಗಳು ಬಂದ ಸಮಯದೊಳಗೆ ಜ್ಞಾನಿಯಾಗಿರ್ತಕ್ಕಂಥವನ ಮನಸ್ಸು ಈ ಶರೀರವನ್ನು ಸಾಕ್ಷಿಯಾಗಿ ನೋಡ್ತಾ ಇರುವುದರಿಂದ, ಇಂದ್ರಿಯಾದಿಗಳನ್ನು ಅಂತಃಕರಣವನ್ನು ಸಾಕ್ಷಿಯಾಗಿ ನೋಡ್ತಾ ಇರುವುದರಿಂದ ಅವುಗಳ ಬಾಧೆ ಅನ್ನುವಂಥದ್ದು ತತ್ವಜ್ಞಾನಿಗೆ ಆಗುವುದಿಲ್ಲ. ಅಜ್ಞಾನಿಯಾಗಿರ್ತಕ್ಕಂಥವನು ಈ ದೇಹಾದಿಗಳಲ್ಲಿ ಅಹಂಬುದ್ಧಿಯನ್ನು ಮಾಡಿಕೊಂಡಿರ್ತಾನೆ. ಶರೀರಕ್ಕೆ ಏನೇ ರೋಗಗಳು ಬಂದರೆ ಇದೆಲ್ಲ ನನಗ ಬಂದಾವು ಅಂಥೇಳಿ ಭಾಳ ಉದ್ವಿಗ್ನಕ್ಕೊಳಗಾಗ್ತಾ ಇದ್ದಾನೆ. ಸಂಸಾರದಲ್ಲಿ ಬಡತನದೊಳಗೆ ಎಷ್ಟೋ ಕಷ್ಟಗಳು ಬರ್ತಾ ಇದ್ದಾವೆ. ಅನೇಕ ವ್ಯವಹಾರಗಳಲ್ಲಿ ಅವನಿಗೆ ಹಾನಿ ಅನ್ನುವಂಥದ್ದು ಉಂಟಾಗ್ತದೆ. ಆ ಸಮಯದಲ್ಲಿ ಅಜ್ಞಾನಿಯ ಮನಸ್ಸು ಭಾಳ ಉದ್ವಿಗ್ನವನ್ನು ಹೊಂದುತ್ತದೆ. ಯಾವುದಾದ್ರೂ ಸಂಪತ್ತು ಕಳೆದು ಹೋದರೆ, ಅಥವಾ ಹೊಲ ಕೈ ಬಿಟ್ಟು ಹೋದರೆ, ಅಥವಾ ತನ್ನ ಬಂಧುಗಳ ವಿಯೋಗ ಆದಾಗ, ತಮ್ಮ ಆಪ್ತ ಇಷ್ಟರು ಯಾರದಾರೋ ಅವರ ಅಗಲಿದಾಗ, ತಂದೆ ತಾಯಿ ಆಗಲಿ ಹೆಂಡತಿ ಆಗಲಿ ಯಾರಾದರೂ ಅಗಲಿ ಹೋದಾಗ ಅಜ್ಞಾನಿಗಳಾಗಿರತಕ್ಕಂಥವ್ರು ಭಾಳ ಉದ್ವಿಗ್ನತೆಯನ್ನು ಹೊಂತಾರೆ. ಭಾಳ ಅವರಿಗೆ ಅತಿಯಾದ ವೇದನೆ, ಅತಿಯಾದ ದುಃಖ, ಅತಿಯಾದ ಚಿಂತೆಯನ್ನು ಉಂಟಾಗ್ತದೆ. ಆದರೆ ತತ್ವಜ್ಞಾನಿಯಾಗಿರ್ತಕ್ಕಂಥವನು, ಯಾಕಂದರೆ ಈ ದೇಹಾದಿ ಹೊರಗಿನ ಈ ಬಾಹ್ಯ ಪ್ರಪಂಚ ಎಲ್ಲವೂ ಇದು ಕನಸಿನಂತೆ ಮಿಥ್ಯಾ ಅಂತ ತಿಳ್ಕೊಂಡಿರ್ತಾನೆ. ಒಬ್ಬ ರೈತ ಇದ್ದ, ಅವನು ನಿಜವಾಗಿ ಆತ್ಮಜ್ಞಾನಿ ಇದ್ದ. ಅವನು ಹೊಲದಲ್ಲಿ ಕೃಷಿ ಕಾರ್ಯವನ್ನು ಮಾಡ್ತಿದ್ದ. ಅವನಿಗೆ ಒಬ್ಬ ಪುತ್ರನ ಜನನ ಆಯಿತು. ಅವನಿಗೆ 7-8 ವರ್ಷ. ಆ ಮಗು ಅಕಾಲ ಮೃತ್ಯುವೊಳಗಾಯಿತು. ಆ ಮಗು ತೀರ್ಕೊಳ್ತು. ಹೋಗಿ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಮಗುವಿನ ತಂದೆಗೆ, ರೈತನಿಗೆ ಸುದ್ದಿಯನ್ನು ಮುಟ್ಟಿಸ್ತಾನೆ, ನಿನ್ನ ಮಗ ತೀರಿ ಹೋಗಿದ್ದಾನೆ ಅಂತಂದಾಗ ಅವನು ಬಂದು ನೋಡ್ತಾ ಇದ್ದಾನೆ, ಮಗ ಸತ್ತು ಹೋಗಿದ್ದ. ಹೆಂಡತಿ ಭಾಳ ಅಳ್ತಾ ಇದ್ಲು, ಭಾಳ ದುಃಖ ಮಾಡ್ತಾ ಇದ್ಲು, ಕಣ್ಣೀರ ಧಾರೆ. ಯಾಕೆಂದರೆ ಆಕೆ ಮಗನಲ್ಲಿ ಅಷ್ಟೊಂದು ವಾತ್ಸಲ್ಯ, ಅಷ್ಟೊಂದು ಮೋಹ ಆವರಿಸಿಬಿಟ್ಟಿತ್ತು, ನನ್ನ ಮಗ ಅಂಥೇಳಿ. ಯಾಕಿರೋನು ಒಬ್ಬನೇ ಮಗ, ಅದು 7-8 ವರ್ಷದ ಮಗು.
ಭಾಳ ಪ್ರೀತಿಯಿಂದ ಜೋಪಾನ ಮಾಡಿದ್ಲು. ಆಕೆಗೆ ದುಃಖ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವನು ನೋಡ್ತಾ ಉದಾಸೀನವಾಗಿ ಕುಂತಿದ್ದಾನೆ. ಇವನ ಕಣ್ಣಲ್ಲಿ ಒಂದು ಹನಿ ನೀರಿಲ್ಲ. ಇವನು ಅಯ್ಯೋ ಹೇಗೆ ಸತ್ತ ಏನು ಅಂತದನ್ನು ವಿಚಾರಣೆ ಮಾಡ್ತಾ ಇಲ್ಲ. ದಿಂಗೂಡನಾಗಿ ಕುಂತುಬಿಟ್ಟಿದ್ದಾನೆ, ಸುಮ್ಮನೆ ಕುಂತುಬಿಟ್ಟಿದ್ದಾನೆ. ಆವಾಗ ಹೆಂಡತಿಗೆ ಬಹಳ ಸಿಟ್ಟು ಬಂತು. ಅಲ್ರಿ, ಇದ್ದ ಒಬ್ಬ ಮಗನನ್ನು ನಾವು ಕಳ್ಕೊಂಡು ಎಷ್ಟು ದುಃಖ ಆಗ್ತಾ ಇದೆ, ನಿಮ್ಮ ಕಣ್ಣೊಳಗೆ ಒಂದಿಷ್ಟು ನೀರು ಬರ್ತಾ ಇಲ್ವಲ್ಲ, ಮಗ ಸತ್ತಿದ್ದಕ್ಕೆ ನಿಮಗೇನು ದುಃಖ ಆಗ್ತಾ ಇಲ್ಲೇನು ಅಂತ ಕೇಳಿದ್ಳು. ಆವಾಗ ರೈತ ಹೇಳ್ತಾನೆ, ಇಲ್ಲ, ನಿನ್ನೆ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು. ಕನಸಿನಲ್ಲಿ ನನಗೆ 7-8 ಜನ ಮಕ್ಕಳು, ತುಂಬಿದ ಸಂಸಾರ, ಹೆಂಡತಿ, ತಾಯಿ, ತಂದೆ, ದೊಡ್ಡ ಬಳಗ, ದೊಡ್ಡ ಶ್ರೀಮಂತನಾಗಿದ್ದೆ. ಆವಾಗ ಆ ಕನಸಿನೊಳಗೆ ಎಷ್ಟು ನನ್ನ ಸಂಸಾರ ಸುಖಮಯವಾಗಿತ್ತು. ಆ ಕನಸಿನಿಂದ ಎಚ್ಚರ ಆಯಿತು. ಇವಾಗ ಆ ಕನಸಿನಲ್ಲಿ ಇರತಕ್ಕಂಥ ಮಕ್ಕಳನ್ನು ಕಳ್ಕೊಂಡು, ಹೆಂಡತಿ ಕಳ್ಕೊಂಡು, ಆ ತುಂಬಿದ ಸಂಸಾರ ಕಳ್ಕೊಂಡು ಏನು ಅದಕ್ಕೆ ದುಃಖ ಮಾಡಲೋ ಅಥವಾ ಈಗೊಬ್ಬ ಮಗ ಸತ್ತಾನೆ ಇದಕ್ಕೆ ದುಃಖ ಮಾಡಲೋ ಅಂತ ಹೆಂಡತಿನ ಕೇಳಿದ. ಅಂದರೆ ಅವನ ದೃಷ್ಟಿಯೊಳಗೆ ಎಚ್ಚರ ಕನಸು ಒಂದೇ ಆಗಿ ನೋಡ್ತಿದ್ದ. ಕನಸು ಎಷ್ಟು ಸುಳ್ಳೋ ಹಾಗೆ ಜಾಗ್ರತ್ತಿನ ಈ ಪ್ರಪಂಚವೂ ಸುಳ್ಳು ಅಂತ ತಿಳ್ಕೊಂಡಿದ್ದ. ಹೀಗಾಗಿ ಮಗ ತೀರಿಕೊಂಡಾಗ ಅವನ ಮನಸ್ಸು ಉದ್ವಿಗ್ನತೆಯನ್ನು ಹೊಂದಲಿಲ್ಲ, ಅವನು ಉದ್ವಿಗ್ನಕ್ಕೆ ಒಳಗಾಗಲಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ದೃಷ್ಟ ದುಃಖೇ ಸ್ವನುದ್ವೇಗೋ ವಿದ್ಯಾಯ ಪ್ರಸ್ತುತಂ ಫಲಂ. ವಿದ್ಯೆಗೆ ಒಂದು ಮುಖ್ಯವಾಗಿರತಕ್ಕಂಥ ಫಲ ಯಾವುದು ಅಂತಂದರೆ, ಜೀವನದೊಳಗೆ ಎಷ್ಟೇ ದುಃಖಗಳು ಪ್ರಾಪ್ತ ಆದ್ರೂ ಕೂಡ ಅದರೊಳಗೆ ಅವನು ಉದ್ವಿಗ್ನಗೊಳ್ಳಲಿಲ್ಲ ಅಂತಂದರೆ ಅವನಿಗೆ ನಿಜವಾಗಿ ವಿದ್ಯಾ ಪ್ರಾಪ್ತಿಯಾಗ್ಯದಂತ ತಿಳ್ಕೊಳ್ಬೇಕು. ಅದಕ್ಕೆ ಇಲ್ಲಿ ವಿದ್ಯೆಯ ಒಂದು ಫಲ ಏನಪ್ಪ? ವಿದ್ಯೆ ಅಂದರೆ ಆತ್ಮಜ್ಞಾನ, ಬ್ರಹ್ಮವಿದ್ಯೆ. ಜೀವ ಪರಮಾತ್ಮರ ಏಕತ್ವ ಜ್ಞಾನವೇ ಇಲ್ಲಿ ಆತ್ಮವಿದ್ಯೆ ಅಂತ ಹೇಳಿಸ್ಕೊಳ್ತದೆ. ಆ ಬ್ರಹ್ಮಜ್ಞಾನವನ್ನು ನಾವು ಪ್ರಾಪ್ತ ಮಾಡ್ಕೊಂಡು ಬಿಟ್ಟೇವಿ ಅಂತಂದರೆ ನಮ್ಮ ಮನಸ್ಸು ಎಷ್ಟೇ ದುಃಖಗಳು ಬಂದ್ರೂ ಕೂಡ ಆ ಮನಸ್ಸನ್ನುವಂಥದ್ದು ಬಾಧೆಗೊಳಗಾಗುವುದಿಲ್ಲ, ಮನಸ್ಸು ದುಃಖಿತ ಆಗುವುದಿಲ್ಲ, ಉದ್ವಿಗ್ನತೆ ಹೊಂದುವುದಿಲ್ಲ. ಅದಕ್ಕೆ ಸುಖೇಶು ವಿಗತ ಸ್ಪೃಹ. ಎಷ್ಟೇ ಸುಖಗಳ ಪ್ರಾಪ್ತಿಯಾದ್ರೂ ಕೂಡ ಅವನು ಹರ್ಷ ಪಡುವುದಿಲ್ಲ. ಯಾರೇ ಬಂದು ಧನ ಕೊಡಲಿ, ಬೆಳ್ಳಿ ಬಂಗಾರ ಮುತ್ತು ರತ್ನಗಳನ್ನು ಕೊಡಲಿ, ಒಳ್ಳೆ ಹೂವಿನ ಹಾರ ಹಾಕಲಿ, ಅವರನ್ನು ಪೂಜಿಸಲಿ, ಸ್ತುತಿ ಮಾಡಲಿ, ಏನು ಮಾಡಿದ್ರೂ ಕೂಡ ಅಯ್ಯೋ ನನಗೆ ಎಷ್ಟು ಸನ್ಮಾನ ಮಾಡ್ತಾ ಇದ್ದಾರೆ ಅಂಥೇಳಿ ಹರ್ಷಕ್ಕೊಳಗಾಗುವುದಿಲ್ಲ. ಅವನ ಮನಸ್ಸು ಹರ್ಷ ಪಡುವುದಿಲ್ಲ. ಅದಕ್ಕೆ ಇಲ್ಲಿ ಒಂದು ವಿದ್ಯೆ ಫಲ ಅನ್ನುವಂಥದ್ದು ಈ ಪ್ರಕಾರವಾಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ, ಯತ್ ಕೃತಂ ಭ್ರಾಂತಿ ವೇಲಾಯಾಂ ನಾನಾ ಕರ್ಮ ಜಗುಪ್ಸಿತಂ. ಇನ್ನು ಭ್ರಾಂತಿಯ ಒಂದು ಕಾಲದೊಳಗೆ ಜುಗುಪ್ಸಿತಂ ಯತ್ ನಾನಾ ಕರ್ಮ. ಜುಗುಪ್ಸಿತಂ ಅಂದ್ರೇನು? ಅಸಹ್ಯಕರವಾಗಿರತಕ್ಕಂಥ ಯಾವ ಅನೇಕ ವಿಧವಾಗಿರ್ತದೆ. ನಾನಾ ಕರ್ಮ ಕೃತಂ ಅಂತ ಹೇಳ್ತಾರೆ. ಅನೇಕ ವಿಧವಾಗಿರ್ತಕ್ಕಂಥ ಕರ್ಮಗಳನ್ನು ನಾವೇನು ಮಾಡಿದ್ದೇವೆಯೋ, ಕೃತಂ ಅಂದ್ರೇನು? ಮಾಡಲ್ಪಟ್ಟಿತೋ ಅಂತ. ಯಾಕಂದರೆ ನಮಗೆ ಭ್ರಾಂತಿ ಅಂತಂದ್ರೇನು? ಈ ದೇಹವೇ ನಾನಂತ ಭಾವಿಸಿಕೊಳ್ಳೋದು, ಇಂದ್ರಿಯಗಳಲ್ಲೇ ನಾನು ಅಂತ ನನ್ನವು ಅಂತ ಭಾವಿಸಿಕೊಳ್ಳೋದು, ಈ ಮನಸ್ಸು ಬುದ್ಧಿ ಚಿತ್ತು ಅಹಂಕಾರಗಳಲ್ಲಿ ನಾನೇ ಅಂತ ತಿಳ್ಕೊಂಬಿಡೋದು. ಇವುಗಳಲ್ಲಿ ಆತ್ಮಬುದ್ಧಿಯನ್ನು, ಅನಾತ್ಮಗಳಲ್ಲಿ ಆತ್ಮಬುದ್ಧಿಯನ್ನು ಮಾಡಿಕೊಳ್ಳೋದೇ ಭ್ರಾಂತಿ ಅಂತ ಕರೀತಾರೆ. ಇರೋದು ಹಗ್ಗ, ತಿಳ್ಕೊಳ್ಳೋದು ಹಾವು. ಇರುವಂಥ ಹಗ್ಗವನ್ನು ಹಗ್ಗ ಅಂತ ತಿಳ್ಕೊಂಡ್ರೆ ಅದು ಭ್ರಾಂತಿ ಅಲ್ಲ. ಇರುವಂಥ ಹಗ್ಗವನ್ನು ನೋಡಿ ಇಲ್ಲದೇ ಇರತಕ್ಕಂಥ ಹಾವನ್ನು ಕಲ್ಪಿಸುವುದು ಅದು ಭ್ರಾಂತಿ ಅಂತ ಹೇಳಿಸ್ಕೊಳ್ತದೆ. ಹಂಗೆ ನಾವೆಲ್ಲರೂ ಪ್ರತ್ಯೇಗಾತ್ಮ ಸ್ವರೂಪರೇ ಆಗಿದ್ದೀವಿ, ಪರಬ್ರಹ್ಮ ಸ್ವರೂಪರೇ ಆಗಿದ್ದೀವಿ. ಆದರೆ ನಾವು ತಿಳ್ಕೊಂಡಿದ್ದೇನು? ಈ ದೇಹ ನಾನು, ಈ ದೇಹದಲ್ಲಿಯೇ ನಮಗೆ ಒಂದು ಆತ್ಮಬುದ್ಧಿ ಉಂಟಾಗ್ಯದ. ಈ ದೇಹದಿಂದ ವಿಷಯಗಳನ್ನು ಅನುಭವಿಸಬೇಕು ಅಂಥೇಳಿ ನಮ್ಮ ಮನಸ್ಸು ಪ್ರವೃತ್ತ ಆಗಿಬಿಟ್ಟದು.
ಹೀಗಾಗಿ ನಾವು ಅನೇಕ ನಾನಾ ರೀತಿಯ ಅಸಹ್ಯವಾಗಿರ್ತಕ್ಕಂಥ ಕರ್ಮಗಳು, ಕರ್ಮ ಅಂದರೆ ನಮಗೆ ಬಂಧನ. ನಾವು ನಿತ್ಯ ನೈಮಿತ್ತಿಕ ಅಥವಾ ಕಾಮ್ಯ ಕರ್ಮ ಆಗಲಿ, ನಿಷೇಧ ಕರ್ಮ ಆಗಲಿ, ನಾವು ಯಾವುದೇ ಕರ್ಮಗಳನ್ನು ಮಾಡೇವಂದ್ರೂ ಕೂಡ ಅವುಗಳಿಂದ ನಮಗೆ ಫಲ ಅವಶ್ಯವಾಗಿ ಉಂಟಾಗ್ತದೆ. ನಿಷ್ಕಾಮವಾಗಿ ಮಾಡಿದ್ರೂ ಕೂಡ ಅದಕ್ಕೆ ಫಲ ಅದಂತ ಭಾಷ್ಯದಲ್ಲಿ ಆಚಾರ್ಯ ಬರ್ಕೊಂಡು ಬಂದಾರ. ನಾವು ಎಷ್ಟೇ ಸತ್ಕರ್ಮಗಳನ್ನು, ಪುಣ್ಯಕರ್ಮಗಳನ್ನು ಯಾವುದೇ ಕಾಮನೆ ಇಲ್ಲದೆ ಮಾಡೇವಂದ್ರೂ ಕೂಡ ಆ ನಿಷ್ಕಾಮ ಕರ್ಮವೂ ಕೂಡ ನಮಗೆ ಫಲವನ್ನು ಕೊಡುವಂಥದ್ದಾಗ್ಯದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾಮ್ಯ ಕರ್ಮಗಳು ಅಂದರೆ ಐಹಿಕ ಭೋಗ ಪದಾರ್ಥಗಳನ್ನು ಇಚ್ಛಾ ಮಾಡಿ, ಇವತ್ತು ಒಂದು ಅಧಿಕಾರ ಆಗಲಿ, ಒಂದು ಮಡದಿಯಾಗಲಿ ಅಥವಾ ಮಕ್ಕಳನ್ನು ಅಪೇಕ್ಷಿಸಿ ಮಾಡುವಂಥ ಕರ್ಮಗಳು, ಅಥವಾ ಧನ ಸಂಪತ್ತು ಅವುಗಳನ್ನು ಬಯಸಿ ನಾವು ಅನೇಕ ವಿಧವಾಗಿರ್ತಕ್ಕಂಥ ಪುಣ್ಯ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಆ ಪುಣ್ಯ ಕಾರ್ಯಗಳನ್ನು ಮಾಡೇವಿ ಅಂತಂದ್ರೆ ನಾವು ಯಾವುದನ್ನು ಇಚ್ಛಾ ಮಾಡಿ ಆ ಕರ್ಮಗಳನ್ನು ಮಾಡೇವೋ ಅಥವಾ ದೇವತಾರಾಧನೆಗಳನ್ನು ನಾವು ಮಾಡೇವೋ ಅದು ಅವಶ್ಯವಾಗಿ ನಮಗೆ ಫಲ ಕೊಡ್ತದೆ. ಮತ್ತು ಈ ಸಂಸಾರ ಬಂಧ ನಮಗೆ ಪ್ರಾಪ್ತಿಯಾಗ್ತದೆ. ಕೆಲವರು ನಿಷಿದ್ಧ ಕರ್ಮಗಳನ್ನು ಮಾಡ್ತಾರೆ. ಅಂದರೆ ಅಭಕ್ಷ್ಯ ಸೇವನೆ, ಪರಸ್ತ್ರೀ ಗಮನ ಇತ್ಯಾದಿ ಅನೇಕ ಯಾವ ಪಾಪಕರ್ಮಗಳದಾವಲ್ಲ, ಹಿಂಸಾದಿ ಅನೇಕ ಪಾಪಕರ್ಮಗಳಲ್ಲಿ ತೊಡಗುತ್ತಾ ಇದ್ದಾರೆ. ಅದು ಯಾವಾಗ ಅಂತಂದರೆ ಭ್ರಾಂತಿ ಕಾಲದಲ್ಲಿ. ಈ ಸಂಸಾರವೇ ಸತ್ಯ, ಈ ದೇಹವೇ ನಾನು ಜೀವ, ನಾನು ಸಂಸಾರಿ, ನಾನು ಬದ್ಧ ಅಂತ ಏನು ತಿಳ್ಕೊಂಡನಲ್ಲ, ಇದೇ ಭ್ರಾಂತಿ. ಈ ಭ್ರಾಂತಿ ಕಾಲದಲ್ಲಿ ಮಾಡಿರ್ತಕ್ಕಂಥ ಯಾವುದೇ ಒಂದು ಕಾಮ್ಯಕರ್ಮ ಆಗಲಿ, ನಿಷಿದ್ಧ ಕರ್ಮ ಆಗಲಿ, ನಿತ್ಯ ನೈಮಿತ್ತಿಕ ಕರ್ಮಗಳಾಗಲಿ, ಯಾವುದೇ ಕರ್ಮಗಳದಾವಂದ್ರೂ ಕೂಡ ಅವು ನಮಗೆ ಭ್ರಾಂತಿ ಕಾಲದಲ್ಲಿ ಜರುಗ್ತಾವೆ ಹೊರತು ಅವು ನಮಗೆ ವಿವೇಕ ಉದಯ ಆದ ಬಳಿಕ ನಾವು ಆ ಕರ್ಮಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕಂತಾರೆ ಪಶ್ಚಾತ್ ವಿವೇಕೇನ ನರಃ ಕರ್ತುಂ ಕಥಂ ಅರ್ಹತಿ. ಪಶ್ಚಾತ್ ಅಂದರೆ ಅನಂತರದೊಳಗೆ. ಅಂದರೆ ಈಗ ನಾವು ಭ್ರಾಂತಿ ಕಾಲದೊಳಗೆ ಏನು ಮಾಡಿದ್ದೀವಿ, ಯತ್ ನಾನಾ ಕರ್ಮ ಕೃತಂ, ಈ ಅಸಹ್ಯವಾಗಿರತಕ್ಕಂಥ ಜುಗುಪ್ಸಿತಂ, ಭ್ರಾಂತಿ ವೇಲಾಯಾಮ್ ಜುಗುಪ್ಸಿತಂ ಯತ್ ನಾನಾ ಕರ್ಮ ಕೃತಂ. ಭ್ರಾಂತಿ ಕಾಲದೊಳಗೆ ಅಸಹ್ಯವಾಗಿರ್ತಕ್ಕಂಥ ನಿತ್ಯ ನೈಮಿತ್ತಿಕ ಕಾಮ್ಯ ನಿಷೇಧ ಮೊದಲಾಗಿರ್ತಕ್ಕಂಥ ಯಾವ ಕರ್ಮಗಳದಾವಲ್ಲ, ಆ ಕರ್ಮಗಳನ್ನು ಅವರು ಅದಕ್ಕೆ ಅಸಹ್ಯ ಅಂತ ಜುಗುಪ್ಸಿತಮ್ ಅಂತ ಹೇಳಿದರು. ನೀ ಮಾಡುವಂಥ ಯಾವ ಒಂದು ನಿಷೇಧ ಕರ್ಮ ಅನ್ನುವಂಥದ್ದು ಅದು ಕೂಡ ಅಸಹ್ಯಕರವಾಗಿರುವಂಥದ್ದು. ನಾನಾ ರೀತಿಯಾಗಿರ್ತಕ್ಕಂಥ ನಿಷೇಧ ಕರ್ಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದು ಭ್ರಾಂತಿ ಕಾಲದಲ್ಲಿ ಘಟಿಸಿರ್ತದೆ. ತತ್ ಪಶ್ಚಾತ್ ವಿವೇಕೇನ ನರಃ ಕರ್ತುಂ ಕಥಂ ಅರ್ಹತಿ. ಯಾವಾಗ ಮನುಷ್ಯನಿಗೆ ವಿವೇಕ ಅನ್ನುವಂಥದ್ದು ಉದಯ ಆಯಿತೋ, ವಿವೇಕ ಅಂತಂದರೆ ಆತ್ಮ ಮತ್ತು ಅನಾತ್ಮವನ್ನು ಪೃಥಕ್ಕರಿಸಿ ತಿಳಿಕೊಳ್ಳುವುದು. ಇಲ್ಲಿ ಆತ್ಮ ಅಂದರೆ ಶುದ್ಧ ಚೈತನ್ಯ, ಅವನು ಪ್ರತ್ಯೇಕಾತ್ಮ, ಅವನು ಸಾಕ್ಷಿ ಅದಾನ, ಅವನು ಕೂಟಸ್ಥದಾನ. ಮತ್ತು ಅನಾತ್ಮವಾಗಿರುವಂಥದ್ದು ಈ ದೇಹ, ಈ ಇಂದ್ರಿಯಗಳು ಮತ್ತು ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ಅನಾತ್ಮ ಅಂತ ಹೇಳಿಸ್ಕೊಳ್ತಾವೆ. ಇವು ಆತ್ಮನಂತೆ ವರ್ತಿಸ್ತಾ ಇದ್ದಾವೆ. ಇವೇ ಆತ್ಮನೋ ಏನೋ ಅನ್ನುವಂತೆ ಜೀವನಿಗೆ ಪ್ರತೀತಿ ಆಗ್ತಾ ಇದೆ. ಆದರೆ ಅದನ್ನು ನಾವು ವೇದಾಂತ ಗ್ರಂಥಗಳನ್ನು ಗುರುಗಳಿಂದ ಶ್ರವಣ ಮಾಡುವುದರಿಂದ, ಶ್ರವಣದಿಂದ ನಮಗೇನಾಗ್ತದೆ ಅಂತಂದರೆ ಅವುಗಳಲ್ಲಿ ಅನಾತ್ಮಗಳಲ್ಲಿ ಇರ್ತಕ್ಕಂಥ ಆತ್ಮತ್ವ ಬುದ್ಧಿ ಹೊರಟು ಹೋಗ್ತದೆ, ಸತ್ಯತ್ವ ಬುದ್ಧಿ ಹೊರಟು ಹೋಗ್ತದೆ. ಇವೆಲ್ಲವೂ ದೃಶ್ಯ, ಇವೆಲ್ಲವೂ ದುಃಖ ರೂಪ, ಇವೆಲ್ಲವೂ ಅನಾತ್ಮ. ಇವುಗಳನ್ನು ಅರಿತಕ್ಕಂಥ ಸಾಕ್ಷಿ ಪ್ರತ್ಯೇಕಾತ್ಮ, ಪರಬ್ರಹ್ಮ ಸ್ವರೂಪನೇ ನಾನು ಅನ್ನುವಂಥ ವಿವೇಕ ಉದಯ ಆಯಿತು ಅಂತಂದರೆ, ಈ ದೇಹಕ್ಕೆ ನಾನು ಸಾಕ್ಷಿ ಅಂತ ತಿಳ್ಕೊಂಡಾಗ ನಾನು ಅಕರ್ತ, ನಾನು ಅಭೋಕ್ತ, ನಾನು ಕರ್ಮ ಮಾಡುವವನಲ್ಲ, ಕರ್ಮದ ಫಲಭೋಕ್ತರೂ ಕೂಡ ನಾನಲ್ಲ. ಯಾಕೆ ನಾನು ನಿತ್ಯ ಮುಕ್ತನೇ ಅದೀನಿ, ನಾನು ನಿರವಯವದೆ, ನನಗೆ ಯಾವ ಶರೀರಗಳು ಇಲ್ಲ. ಯಾಕೆ ಕರ್ಮ ಮಾಡಬೇಕಂದ್ರೆ ದೇಹಾಭಿಮಾನ ಇರಬೇಕು. ದೇಹ ನಾನು ಅನ್ನುವಂಥ ಭಾವ ಇದ್ದಾಗ
ನಾನು ಕರ್ತ ನಾನು ಭೋಕ್ತ ಅನ್ನುವಂಥ ಭಾವ ಇದ್ದಾಗ ಮಾತ್ರ ಕರ್ಮಗಳು ಘಟಿಸ್ತಾವೆ. ಯಾವಾಗ ವಿವೇಕ ಉದಯ ಆಯಿತು ಅಂತಂದರೆ ಈ ಶರೀರ ನಾನು ಅಶರೀರನಾಗಿದ್ದೀನಿ, ಈ ಶರೀರದಲ್ಲಿದ್ದರೂ ಕೂಡ ನನಗೆ ಶರೀರ ಅನ್ನುವಂಥದ್ದಿಲ್ಲ, ನನ್ನಲ್ಲಿ ಯಾವುದೇ ಅವಯವಗಳಿಲ್ಲ, ಮತ್ತು ನಾವೇನೇ ಕರ್ಮ ಮಾಡಬೇಕು ಶರೀರದಿಂದಲೇ ಮಾಡ್ತೀವಿ, ನಾನು ನಿರವಯವನಾಗಿದ್ದೇನೆ ಅಂತ ತಿಳ್ಕೊಂಡಾಗ ಅಲ್ಲಿ ಕರ್ಮ ಅನ್ನೋದು ಹೇಗೆ ಘಟಿಸ್ತದೆ? ಅದಕ್ಕೆ ಹೇಳಿದರು, ವಿವೇಕ ಇರುವಾಗ ಅವನು ಹೇಗೆ ಕರ್ಮವನ್ನು ಮಾಡ್ತಾ ಇದ್ದಾನೆ ಅಂತ ಕೇಳ್ತಾರೆ ಆಚಾರ್ಯರು. ವಿವೇಕೇನ ನರಃ ಕರ್ತುಂ ಕಥಂ ಅರ್ಹತಿ. ಯಾವಾಗ ವಿವೇಕ ಅನ್ನುವಂಥದ್ದು ಮನುಷ್ಯನಿಗೆ ಉದಯ ಆಯಿತು ಅಂತಂದರೆ ಅವನು ನಿತ್ಯ ನೈಮಿತ್ತಿಕಾದಿ ಯಾವುದೇ ಕರ್ಮಗಳನ್ನು ಅವನು ಮಾಡಲಿಕ್ಕೆ ಯೋಗ್ಯನಾಗ್ತಾನೇನು ಅಂತಂದ್ರೆ ಅವನು ಯೋಗ್ಯನಾಗುವುದಿಲ್ಲ ಅಂತ. ಅವನು ಯಾವುದೇ ಕರ್ಮಗಳಲ್ಲಿ ತೊಡಗಲಾರ ಅನ್ನುವಂಥ ಮಾತನ್ನು ಇಲ್ಲಿ ಆಚಾರ್ಯರು ಭಾಳ ಸುಂದರವಾಗಿ ಉಪದೇಶ ಮಾಡಿಕೊಂಡು ಬಂದರು. ಮತ್ತು ಮುಂದಿನ ಯಾವ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ವಿದ್ಯಾಫಲಂ ಶಾದಸತೋ ನಿವೃತ್ತಿ ಪ್ರವೃತ್ತಿರಜ್ಞಾನಫಲಂ ತದೀಕ್ಷಿತಂ ತಜ್ಞಾಜ್ಞಯೋರ್ಯದ್ ಮೃಗತೃಷ್ಣಿಕಾದೌ ನೋ ಚೇದ್ವಿದಾಂ ದೃಷ್ಟಫಲಂ ಕಿಮಸ್ಮಾತ್. ಈ ಒಂದು ಶ್ಲೋಕದಲ್ಲಿಯೂ ಕೂಡ ಬಹಳ ಮಾರ್ಮಿಕವಾದ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ವಿದ್ಯಾಫಲಂ ಶಾತ್ ಅಸತೋ ನಿವೃತ್ತಿ, ಅಸತಃ ನಿವೃತ್ತಿ ವಿದ್ಯಾಫಲಂ ಶಾತ್ ಅಂತ. ಇಲ್ಲಿ ಅಸದ್ವಸ್ತು ಈ ಲೋಕದೊಳಗೆ, ಈಗ ಉದಾಹರಣೆಗೆ ಈಗ ಬಂಜೆ ಮಗ ಅಂತ ಕರೀತಾರೆ. ಬಂಜೆಗೆ ಮಗ ಅದಾನೇನು ಅಂತಂದರೆ ಇಲ್ಲ, ಬರೇ ನಾಮ ಮಾತ್ರ. ಗಗನ ಕುಸುಮ ಅಂತ ಹೇಳ್ತಾರೆ, ಆಕಾಶದ ಪುಷ್ಪ ಅಂತ ಹೇಳ್ತಾರೆ. ಅಲ್ಲಿ ಆಕಾಶದಲ್ಲಿ ಹೂ ಇರ್ಲಿಕ್ಕೆ ಸಾಧ್ಯ ಅದೇನು ಅಂತಂದ್ರೆ ಇಲ್ಲ. ಅವು ಕೇವಲ ವಾಣಿಯೊಳಗೆ ಮಾತ್ರ ಅದಾವೆ ಹೊರತು. ಇನ್ನೊಂದು ಮೊಲದ ಕೋಡು ಅಂತ ಹೇಳ್ತಾರೆ, ಮಲದ ಕೋಡು ಅದಾವೇನು? ಮಲದ ಕೋಡುಗಳಿಲ್ಲ. ಹಂಗೆ ಈ ನಾಮರೂಪಾತ್ಮಕವಾಗಿರತಕ್ಕಂಥ ಈ ಪ್ರಪಂಚ ಅನ್ನುವಂಥದ್ದೇನಾದ ಇದು ಕೇವಲ ಕಾಲ್ಪನಿಕ ಅಂತ. ಅದಕ್ಕೆ ಹೇಳ್ತಾರೆ ಅಸದಃ ನಿವೃತ್ತಿ. ಈ ಅಸದ್ವಸ್ತುಗಳನ್ನು ನಮ್ಮ ಮನಸ್ಸು ಹಿಡ್ಕೊಂಡ್ಬಿಟ್ಟದು, ಇವುಗಳಲ್ಲಿಯೇ ಆತ್ಮಬುದ್ಧಿಯನ್ನು ಮಾಡಿಕೊಂಡದು. ಇದರಿಂದಲೇ ನಮಗೆ ಭವಬಂಧನ ಅನ್ನುವಂಥದ್ದು ಉಂಟಾಗ್ಯದ. ಈ ದೇಹಾದಿ ಪ್ರಪಂಚ ಎಲ್ಲವೂ ಅಸದ್ರೂಪವಾಗಿರತಕ್ಕಂಥದ್ದು. ಯಾಕಂದರೆ ಇಲ್ಲಿ ಇರುವಂಥ ವಸ್ತು ಒಂದೇ ಅಖಂಡ, ಅದು ಸದ್ರೂಪವಾದ ವಸ್ತು ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ವಸ್ತುವಿಗಿಂತಲೂ ಭಿನ್ನವಾಗಿ ಇನ್ನೊಂದು ಯಾವುದಾದ್ರೂ ವಸ್ತು ಅದೇನು ಅಂತಂದರೆ ಇಲ್ಲ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನನ್ನ ಹೊರತಾಗಿ ಈ ಜಗತ್ತಿನಲ್ಲಿ ಇನ್ನೊಂದು ಯಾವುದೂ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆದರೂ ಇಲ್ಲದೇ ಇರತಕ್ಕಂಥ ಈ ಮಾಯಾ ಪ್ರಪಂಚ ಅನ್ನುವಂಥದ್ದೇನದ ಮಾಯಾ ಕಲ್ಪಿತವಾಗಿರುವಂಥದ್ದು. ಹೆಂಗೆ ಸ್ವಪ್ನದಲ್ಲಿ ಅನೇಕ ಪ್ರಪಂಚವನ್ನು ಕಾಣ್ತೀವಿ, ಆದರೆ ಆ ಪ್ರಪಂಚದಲ್ಲಿ ನೋಡಿದ್ದೆಲ್ಲವೂ ಸತ್ಯವೇನು? ಪ್ರಪಂಚದಲ್ಲಿ ಒಬ್ಬ ರಾಜೆಯಾಗಿರ್ತಾನೆ, ರಾಜ ಇದ್ದವನೊಬ್ಬ ತಿರುಕನಾಗಿರ್ತಾನೆ, ಅಲ್ಲಿ ಏನೇನೋ ನಾನಾ ವಿಚಿತ್ರವಾದ ಅಲ್ಲಿ ಧನಪ್ರಾಪ್ತಿಯಾಗಿರ್ತದೆ, ಅಥವಾ ಇದ್ದ ಧನ ಎಲ್ಲ ಕಳೆದು ಹೋಗಿರ್ತದೆ. ಆ ಸ್ವಪ್ನದಲ್ಲಿ ನಾವು ಏನೇ ನೋಡೇ ಬಂದ್ರೂ ಕೂಡ ಅದು ಅಸತ್ತು, ಅದು ನಿಜವಾಗಿ ಸತ್ಯವಾಗಿರ್ತಕ್ಕಂಥದ್ದಲ್ಲ. ನಮ್ಮ ಮನಸ್ಸನ್ನುವಂಥದ್ದು ಆ ಅಸದ್ ವಸ್ತುವಿನಿಂದ, ಅಂದರೆ ನಾಮರೂಪಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚ ಇದು ಅಸದ್ರೂಪದ, ಅದರಿಂದ ನಮ್ಮ ಮನಸ್ಸು ನಿವೃತ್ತಿಯಾಗಬೇಕು, ಅದರಿಂದ ಬಿಡುಗಡೆಯನ್ನು ಹೊಂದಬೇಕು. ಯಾಕೆ ಸದಾ ನಮ್ಮ ಮನಸ್ಸು ಅಸದ್ ಪ್ರಪಂಚದ ಬಗ್ಗೆನೇ ಇದು ವಿಚಾರ ಮಾಡ್ತಾ ಇರ್ತದೆ. ಆ ಅಸದ್ ವಸ್ತುವಿನಿಂದ ಒಂದು ಹಿಂತಿರುಗುವಿಕೆ ಅನ್ನುವಂಥದ್ದೇನಾದ ಇದೇ ವಿದ್ಯಾಫಲ ಅಂತ. ಬ್ರಹ್ಮಜ್ಞಾನದ ಫಲ ಏನಪ್ಪ ಅಂತಂದರೆ, ಯಾವಾತನ ಮನಸ್ಸನ್ನುವಂಥದ್ದು ದೇಹಾದಿ ನಾಮರೂಪ ಪ್ರಪಂಚದ ಒಂದು ಚಿಂತನದಿಂದ ಹಿಮ್ಮುಖ ಆಗಿರ್ತದೆ. ಈಗ ನಾವು ಬರೇ ಸಂಸಾರದ, ನಮ್ಮ ಮನಸ್ಸು ಯಾವಾಗಲೂ ಬರೇ ಸಂಸಾರದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತದೆ. ಹೊಲ ಮನೆ ಹೆಂಡತಿ ಮಕ್ಕಳು ಬಂಧು ಬಾಂಧವರು, ಬರೀ ಇದನ್ನೇ ವಿಚಾರ ಮಾಡ್ತಾ ಇರ್ತದೆ ನಮ್ಮ ಮನಸ್ಸು. ಯಾಕಂದರೆ ಅಸದ್ ವಸ್ತುಗಳಲ್ಲೇ ತಿರುಗಾಡ್ತದೆ ನಮ್ಮ ಮನಸ್ಸು. ಆದರೆ ಬ್ರಹ್ಮಜ್ಞಾನ ಆಯಿತು ಅಂತಂದರೆ
ಆವಾಗ ನಮ್ಮ ಮನಸ್ಸು ಇವೆಲ್ಲವೂ ಅಸದ್ರೂಪಗಳು, ಇವೆಲ್ಲವೂ ಭ್ರಾಂತಿಯಿಂದ ತೋರ್ಲಿಕ್ಕತ್ತಿದ್ದಾವೆ. ವಾಸ್ತವಿಕವಾಗಿ ನಾನು ಬ್ರಹ್ಮಸ್ವರೂಪ, ನಾನು ಪರಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡು ಮನಸ್ಸು ಬ್ರಹ್ಮದಲ್ಲಿಯೇ ಅದು ಲಯ ಆಗುವಂಥದ್ದಾಗ್ತದೆ. ಅದಕ್ಕೆ ಹೇಳ್ತಾರೆ ಅಸತಃ ನಿವೃತ್ತಿ ವಿದ್ಯಾಫಲಂ ಸ್ಯಾತ್. ಈ ಅಸದ್ ವಸ್ತುವಿನಿಂದ ಯಾವ ಹಿಂತಿರುಗುವಿಕೆ ಅನ್ನುವಂಥದ್ದು, ಅಸದ್ವಸ್ತುಗಳಲ್ಲಿ ಯಾವ ಮನಸ್ಸು ಅಜ್ಞಾನ ಕಾಲದಲ್ಲಿ ಭ್ರಾಂತಿ ಕಾಲದಲ್ಲಿ ಅದೇ ಸತ್ಯ ಅಂತ ತೊಡಗಿತ್ತೋ, ಅಸದ್ವಸ್ತುವಿನ ಚಿಂತನವನ್ನೇ ಮಾಡ್ತಾ ಇತ್ತೋ, ಈಗ ಬ್ರಹ್ಮಜ್ಞಾನ ಆದ ಸಮಯದೊಳಗೆ ಅದೇನಾಯ್ತು, ಇವಾಗ ಆ ಅಸದ್ವಸ್ತುವಿನ ಚಿಂತನೆಯಿಂದ ಅದು ಹಿಮ್ಮುಖ ಆಯಿತು, ಅದರಿಂದ ಹಿಂತಿರುಗಿ ಬಿಡ್ತು. ಇದೇ ವಿದ್ಯಾಫಲ. ಪ್ರವೃತ್ತಿ ಅಜ್ಞಾನ ಫಲಂ. ಇನ್ನು ಅಸದ್ವಸ್ತುಗಳಲ್ಲಿ ನಮ್ಮ ವೃತ್ತಿ ಎನ್ನುವಂಥದ್ದು ಸಂಚಾರ ಮಾಡ್ತಾ ಇತ್ತು ಅಂತ ತಿಳ್ಕೊಟ್ಟಿವಾಗ, ಅಸದ್ವಸ್ತುಗಳಲ್ಲಿ ನಮ್ಮ ಮನಸ್ಸನ್ನುವಂಥದ್ದು ಅಲ್ಲಿ ತಿರುಗ್ತಾ ಇತ್ತು ಅಂತಂದರೆ ಅದಕ್ಕೆ ಏನಂತ ಕರೀತಾ ಇದ್ದಾರೆ ಅಂತಂದರೆ ಅದು ಅಜ್ಞಾನದ ಫಲ ಅಂತ ಹೇಳಿದರು. ಅಸದ್ವಸ್ತುಗಳಲ್ಲಿ ನಮ್ಮ ಮನಸ್ಸು ಆ ಕಡೆ ನುಗ್ಗುವುದು. ಈ ಹೊರಗಿನ ಪ್ರಪಂಚದ ನಾಮರು ಪ್ರಪಂಚದಲ್ಲೇ ನಮ್ಮ ಮನಸ್ಸು ನುಗ್ಗುತ್ತಾ ಇತ್ತು ಅಂತ, ದೇಹಾದಿಗಳಲ್ಲಿ ನಮ್ಮ ಮನಸ್ಸು ಪ್ರವೃತ್ತಿ ಆಗ್ತಾ ಇತ್ತು, ನಮ್ಮ ಮನಸ್ಸು ಬಹಿರ್ಮುಖ ಆಗ್ತಾ ಇತ್ತು. ಅವುಗಳಲ್ಲಿನೇ ಸತ್ಯತ್ವ ಬುದ್ಧಿಯನ್ನು ಮಾಡಿಕೊಂಡು, ಅವುಗಳಲ್ಲೇ ಸುಖ ಬುದ್ಧಿಯನ್ನು ಮಾಡಿಕೊಂಡು ನಮ್ಮ ಮನಸ್ಸು ಯಾವಾಗಲೂ ಬಹಿರ್ಮುಖವಾಗಿ ಹೋಗ್ತಾ ಇತ್ತು ಅಂತಂದರೆ ಇದು ಅಜ್ಞಾನದ ಫಲ ಅಂತ ಹೇಳ್ತಾರೆ. ನೋಡು, ಜ್ಞಾನದ ಫಲ ಅಸದ್ವಸ್ತುವಿನಿಂದ ಹಿಂತಿರುಗಿ ಆತ್ಮಸ್ವರೂಪದ ಕಡೆ ತಿರುಗುವುದು, ಇದು ಜ್ಞಾನದ ಫಲ. ಮತ್ತು ಯಾವಾಗಲೂ ನಾಮರೂಪಾತ್ಮಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿಯೇ ವಿಹಾರ ಮಾಡ್ತಕ್ಕಂಥದ್ದೇನಾದ ಇದು ಅಜ್ಞಾನದ ಫಲ ಅಂತ ಹೇಳಿಸಿಕೊಳ್ತದೆ. ಅದಕ್ಕೆ ಅವರು ಉದಾಹರಣೆ ಕೊಡ್ತಾ ಇದ್ದಾರೆ. ಮೃಗತೃಷ್ಣಿಕಾದೌ ತಜ್ಞ ಅಜ್ಞಯೋ. ಈಗ ಬಿಸಿಲುಗುದುರೆ ಎನ್ನುವಂಥದ್ದು ಆದೌ ಅನ್ನುವುದರಿಂದ, ಈಗ ಮಧ್ಯಾಹ್ನದ ಬಿಸಿಲದೊಳಗೆ ಆ ಬಿಸಿಲುಗುದುರೆ ಮರುಮರೀಚಿಕಾ ಜಲ ಅಂತ ಕರೀತಾರೆ. ಅವುಗಳಲ್ಲಿ ಅದು ನಿಜವಾಗಿಯೂ ನೀರಲ್ಲಪ್ಪ, ಅದು ಮರುಮರೀಚಿಕಾ ಜಲ ಅಂಥೇಳಿ ತಿಳ್ಕೊಂಡಾನೋ ಅವನು ನೀರು ಕುಡಿಯೋಕೆ ಓಡಿ ಹೋಗಂಗಿಲ್ಲ. ಅವನು ಸುಮ್ಮನೆ ನೀರಿನಂಗೆ ತೋರ್ತೈತಪ್ಪ, ಅಲ್ಲೆಲ್ಲಿ ನೀರದದು, ಅದು ನಮ್ಮ ಭ್ರಾಂತಿಯಿಂದ ತೋರಾಕತ್ತದದು. ವಾಸ್ತವಿಕ ಅಲ್ಲಿ ನೀರು ಇಲ್ಲ ಅಂತ ಅರ್ಥನ ಅವನು ಅಲ್ಲಿಗೆ ಹೋಗುವುದಿಲ್ಲ, ಅವನ ಕಡೆ ಪ್ರವೃತ್ತನಾಗುವುದಿಲ್ಲ. ಇನ್ನು ಯಾವನಿಗೆ ನಿಜವಾಗಿ ಅಲ್ಲಿ ನೀರೇ ಇದೆ, ಅದು ಮರುಮರೀಚಿಕ ಜಲ ಅಲ್ಲ, ಅದು ಬಿಸಿಲುಗುದುರೆ ಅಲ್ಲ ಅಂತ ತಿಳ್ಕೊಂಡಾನ, ವಾಸ್ತವಿಕ ನೀರಿದೆ ಅಂತ ತಿಳ್ಕೊಂಡಾನ, ಅವನು ಓಡಿ ಹೋಗ್ತಾನೆ. ಭಾಳ ಬಾಯಾರಿಕೆ ಅದಪ್ಪ, ಅಲ್ಲಿ ನೀರು ಕಾಣಕತ್ತಾವು, ಹೋಗಿ ಅಲ್ಲಿ ನೀರು ಕುಡಿಬೇಕು ಅಂಥೇಳಿ ಆ ಕಡೆ ಓಡಿ ಹೋಗ್ತಾನವನು, ಅಲ್ಲಿ ನುಗ್ಗುತ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ತಜ್ಞ ಅಜ್ಞಯೋಹೋ ಅಂದರೆ ಆ ಬಿಸಿಲು ಗುದುರೆ ಅಥವಾ ಮರುಮರೀಚಿಕಾ ಜಲವನ್ನು ಅರಿತವನು ಮತ್ತು ಅರಿಯದವನು ಇವರ ಒಂದು ವಿಷಯದೊಳಗೆ ತತ್ ಈಕ್ಷಿತಂ ನ ಉಚೇತ್ ಅಂದರೆ ಅವರಲ್ಲಿ ನಾವು ಕಾಣ್ತಾ ಇದ್ದೀವಿ ಏನು, ಅಲ್ಲಿ ಪ್ರವೃತ್ತಿ ಆಗುವುದು ಮತ್ತು ಪ್ರವೃತ್ತಿ ಆಗದೇ ಇರತಕ್ಕಂಥದ್ದು. ಬಿಸಿಲು ಗುದುರೆಯನ್ನು ಯಾವನು ಅರ್ಥನೋ ಅವನಿಗೆ ಅಲ್ಲಿ ಭ್ರಾಂತಿ ಆಗುವುದಿಲ್ಲ. ಯಾವನು ಅದನ್ನು ಅರಿತಿಲ್ಲವೋ, ಅದು ಮರುಮರಿ ಜಲ ಅಂತ ಅರ್ತಿಲ್ಲವೋ, ಅವನು ಮಾತ್ರ ನೀರಿದೆ ಅಂಥೇಳಿ ಅಲ್ಲಿ ಭಾವಿಸಿಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಈ ಜಗತ್ತನ್ನುವಂಥದ್ದು ಜ್ಞಾನಿಗೆ ಇದು ಕಾಣಿಸಿಕೊಂಡ್ರೂ ಕೂಡ ಆತ್ಮಜ್ಞಾನ ಆಗೈತಿ, ಜಗತ್ತು ಅವನಿಗೆ ಕಾಣದ. ಅಜ್ಞಾನಿಯೂ ಜಗತ್ತು ನೋಡ್ತಾನೆ, ಜ್ಞಾನಿಯೂ ಕೂಡ ಜಗತ್ತು ನೋಡ್ತಾನೆ. ಜಗತ್ತು ಜ್ಞಾನಿಗೆ ಕಂಡ್ರೆ ಇದು ಮರುಮರೀಚಿಕಾ ಜಲದಂತೆ ಮಿಥ್ಯಾ ಅಂತ ತಿಳ್ಕೊಳ್ತಾನೆ. ಯಾಕಂದರೆ ಇಲ್ಲಿ ಬಿಸಿಲು ಗುದುರೆ ಎನ್ನುವಂಥದ್ದು, ಅದು ಬಿಸಿಲು ಗುದುರೆ ಅಂದರೆ ಅದು ನೀರಲ್ಲ ಅಂಥೇಳಿ, ಯಾಕಂದರೆ ಅದು ನೀರಲ್ಲಪ್ಪ ಅಂತ ಅರ್ಥವನಿಗೂ ಕಾಣಿಸ್ತದೆ, ಅಲ್ಲಿ ನಿಜವಾಗಿ ನೀರಿದೆ ಅಂತ ಅರಿಯದೇ ಇದ್ದವನಿಗೂ ಕೂಡ ಕಾಣಿಸ್ತದೆ. ಇಬ್ಬರಿಗೆ ಸಮಾನವಾಗಿ ಕಾಣಿಸ್ತದೆ. ಒಬ್ಬನಿಗೆ ಭ್ರಾಂತಿ ಆಕೈತಿ, ಒಬ್ಬನಿಗೆ ಭ್ರಾಂತಿ ಆಗೋದಿಲ್ಲ. ಭ್ರಾಂತಗೊಂಡವನು ಓಡಿ ಹೋಗ್ತಾನೆ, ನೀರಿದೆ ಅಂತ ಅಲ್ಲಿ ನುಗ್ಗುತ್ತಾ ಇದ್ದಾನೆ. ಆದರೆ ಭ್ರಾಂತಿ ಇಲ್ಲದೆ ಇರ್ತಕ್ಕಂಥವನು ಅದು ಮರುಮರಿ ಜಲಪ, ಅದು ನಿಜವಾಗಿ ನೀರಲ್ಲ ಅಂಥೇಳಿ ಅವನು ಅಲ್ಲಿ ಹೋಗೋದಿಲ್ಲ, ಅವನಿಗೆ ಅಲ್ಲಿ ಪ್ರವೃತ್ತಿ ಅನ್ನುವಂಥದ್ದು ಆಗೋದಿಲ್ಲ. ಅಂದರೆ
ಅದರ ವಿಲಾಸಕ್ಕೆ ಅವನು ಮೋಹಿತನಾಗೋದಿಲ್ಲ ಅಂತ. ಯಾರಿಗೆ? ಜ್ಞಾನಿಗೆ ಈ ಜಗತ್ತು ಕಂಡು ಬಂದ್ರೂ ಕೂಡ ಇದು ಮಾಯಾವಿಲಾಸ ಅಂತ. ಈ ಜಗತ್ತು ಮಾಯೆಯಿಂದ ಕಲ್ಪಿತವಾಗಿ ಜಗತ್ತು ಅನೇಕ ರಮಣೀಯವಾಗಿ ತೋರ್ತಾ ಇದೆ. ಇದರೊಳಗೆ ಅಜ್ಞಾನಿನೇ ಪ್ರವೃತ್ತನಾಗ್ತಾನೆ ಹೊರತು ಜ್ಞಾನಿಗಳು ಪ್ರವೃತ್ತನಾಗುವುದಿಲ್ಲ. ಯಾಕೆಂದರೆ ಇದು ಬಿಸಿಲು ಕುದುರೆಯಂತೆ ಇದು ಮಿಥ್ಯಾ ಅಂತ ತಿಳ್ಕೊಂಡಿರ್ತಾನೆ, ನಿಶ್ಚಯ ಮಾಡಿಕೊಂಡಿರ್ತಾ ಇದ್ದಾನೆ. ಯಾಕಂದರೆ ಇದನ್ನು ನಾವು ಕಾಣ್ತಾ ಇದ್ದೆ. ಈಕ್ಷಿತಂ ನಾವು ಚೇತ್ ವಿದಾಂ ಅಸ್ಮಾತ್ ದೃಷ್ಟ ಫಲಂ ಕಿಂ. ಅದಕ್ಕೆ ಇದು ಜ್ಞಾನಿಗಳಿಗೆ ಇದಕ್ಕಿಂತಲೂ ದೃಷ್ಟವಾಗಿರ್ತಕ್ಕಂಥ ಫಲ ಮತ್ಯಾವುದದ ಅಂತ ಹೇಳ್ತಾ ಇದ್ದಾರೆ. ಈಗ ಜ್ಞಾನಿಗೆ ಈ ಪ್ರಪಂಚದ ಜಗತ್ತಿನಲ್ಲಿರ್ತಕ್ಕಂಥ ಇವೇನು ಅನೇಕ ವಿಷಯ ಭೋಗಗಳು ಈ ಪ್ರಪಂಚ ಜ್ಞಾನಿಗೂ ಕಾಣ್ತದಲ್ಲ, ಅವನು ಅದರ ಒಂದು ವಿಲಾಸಕ್ಕೆ ಒಳಗಾಗದೆ, ಅದರೊಳಗೆ ಮೋಹಿತನಾಗದೆ ಅವ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಅದರಿಂದ ನಿವೃತ್ತನಾಗ್ತಾ ಇದ್ದಾನೆ. ಅವನಿಗೆ ಅದರಲ್ಲಿ ಸತ್ಯತ್ವ ಭ್ರಾಂತಿ ಎನ್ನುವಂಥದ್ದು ಉಂಟಾಗುವುದಿಲ್ಲ. ಆದ್ದರಿಂದ ಈ ರೀತಿಯಾಗಿ ಜ್ಞಾನಿ ಅಜ್ಞಾನಿಗಳನ್ನು ನಾವು ಪ್ರಪಂಚದಲ್ಲಿ ಕಾಣ್ತಾ ಇದ್ದೇವೆ ಎನ್ನುವಂಥ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಮುಂದಿನ ಶ್ಲೋಕವನ್ನು ನಾವು ವಿಚಾರ ಮಾಡೋಣ ಅಂತ ಹೇಳ್ತಾ ಎರಡು ಸದುಕ್ಷಣ ಕರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.